ನಮಸ್ಕಾರ ಸ್ನೇಹಿತರೆ. ಶ್ರೀ ಕೃಷ್ಣ ಸಂದೇಶ. ಕೆಟ್ಟ ದಿನಗಳು ಶಾಶ್ವತವಲ್ಲ, ಅದನ್ನು ಸಮಾಧಾನವಾಗಿ ತೆಗೆದುಕೋ, ಭಯ ಪಡಬೇಡ. ಇಲ್ಲಿ ನಾನು ಯಾರಿಗೂ ಬೇಡವಾದೆ ಎಂದು ಅಳಬೇಡ. ನೀನು ಎಲ್ಲರಿಗೂ ಬೇಕಾದ ಸಮಯ ಬಂದೇ ಬರುತ್ತದೆ, ಆಗ ನಿನ್ನ ಬೆಲೆ ಎಲ್ಲರಿಗೂ ತಿಳಿಯುತ್ತದೆ. ಯಾರು ನಿನ್ನನ್ನು ಕೀಳಾಗಿ ಕಾಣುತ್ತಾರೋ ಅವರ ಮುಂದೆ ಯಾವುದೇ ಕಾರಣಕ್ಕೂ ಕಣ್ಣೀರು ಹಾಕಬೇಡ, ಅದೇ ಜೀವನಕ್ಕೆ ದೊಡ್ಡ ಸೋಲಾಗುತ್ತದೆ. ಯಾವುದಕ್ಕೂ ಭಯ ಪಡಬೇಡ. ಜೀವನದಲ್ಲಿ ನೋವುಗಳು, ಕಷ್ಟಗಳು ಶಾಶ್ವತವಲ್ಲ. ಎಲ್ಲವೂ ಸಮಯ ಬದಲಾಗುವ ಹಾಗೆ ಎಲ್ಲವೂ ಬದಲಾಗುತ್ತದೆ. ನೆಮ್ಮದಿಯ ಬದುಕಿಗಾಗಿ ಅಳಬೇಡ. ಇರುವ ಕಷ್ಟಗಳನ್ನು ಮರೆತು ನೆಮ್ಮದಿಯ ಕ್ಷಣಗಳನ್ನು ಅನುಭವಿಸಲು ದಾರಿಗಳನ್ನು ಹುಡುಕುವ ಪ್ರಯತ್ನ ಮಾಡು. ದೇವರಿದ್ದಾನೆ ನನ್ನೊಂದಿಗೆ ಎಂಬ ನಂಬಿಕೆ ಇದ್ದರೆ ಖಂಡಿತ ನಿನ್ನ ಜೀವನದಲ್ಲಿ ಪವಾಡಗಳೇ ನಡೆಯುತ್ತದೆ. ಕಾರಣ ದೇವರಿಗೆ ಅಸಾಧ್ಯವಾದದ್ದನ್ನು ಸಾಧ್ಯ ಮಾಡುವ ಶಕ್ತಿ ಇದೆ. ನೆನಪಿರಲಿ, ದುಃಖ, ನೋವು, ಕಣ್ಣೀರು ಎಲ್ಲರಿಗೂ ಇರುತ್ತದೆ. ಆದರೆ ಎಲ್ಲವನ್ನು ಮೆಟ್ಟಿ ನಿಂತರೆ ನಿನ್ನ ಜೀವನದಲ್ಲಿ ನೀನು ಧೈರ್ಯವಾಗಿ ಮುಂದೆ ಸಾಗಬಹುದು. ತಾಳ್ಮೆಯಿಂದ ಇರು, ಅಳಬೇಡ. ಯಾರು ನಿನಗೆ ಎಷ್ಟೇ ಕೆಟ್ಟದ್ದು ಮಾಡಿದರೂ ಏನೂ ಆಗುವುದಿಲ್ಲ. ನಿನ್ನ ಮೇಲೆ ನಿನಗೆ ನಂಬಿಕೆ ಇರಲಿ. ಆಗುವುದೆಲ್ಲ ಒಳ್ಳೆಯದಕ್ಕೆ. ದೇವರನ್ನು ನಂಬು. ಕೆಟ್ಟವರು ಎಷ್ಟೇ ಮೆರೆಯಲಿ, ಪ್ರತಿಕ್ರಿಯಿಸದೆ ನೀನು ಮೌನವಾಗಿರು. ಅವರಿಗೂ ಕೆಟ್ಟ ಕಾಲ ಬರುತ್ತದೆ. ಅದೇ ನಿನ್ನ ಒಳ್ಳೆಯ ಸಮಯ ಮತ್ತು ನಿನ್ನ ಒಳ್ಳೆಯ ಸಮಯವೇ ಎಲ್ಲದಕ್ಕೂ ಮತ್ತು ಎಲ್ಲರಿಗೂ ಉತ್ತರ ಕೊಡುತ್ತದೆ. ಸಮಯ ಹಾಗೂ ಸಂಬಂಧ ಈ ಎರಡೂ ಒಂದೇ ಬಾರಿಗೆ ಹೊಡೆತ ಕೊಟ್ಟರೆ ಮನುಷ್ಯ ದೈಹಿಕವಾಗಿ ಅಲ್ಲ, ಮಾನಸಿಕವಾಗಿ ಕಲ್ಲಾಗಿ ಹೋಗುತ್ತಾನೆ. ಅಪರಿಚಿತರ ಗೆಳೆತನ ಕಷ್ಟವಲ್ಲ, ಆದರೆ ಇರುವ ಗೆಳೆಯರು ಅಪರಿಚಿತರಾಗದಂತೆ ನೋಡಿಕೊಳ್ಳುವುದು ದೊಡ್ಡದು. ಈ ಸಮಾಜದಲ್ಲಿ ನಂಬುವಷ್ಟು ಒಳ್ಳೆಯವರೂ ಇಲ್ಲ, ನಂಬದೇ ಇರುವಷ್ಟು ಕೆಟ್ಟವರೂ ಇಲ್ಲ. ಅವರವರ ಅವಶ್ಯಕತೆ, ಅನುಕೂಲತೆಗೆ ತಕ್ಕಂತೆ ಬದಲಾಗುತ್ತಾ ಇರುತ್ತಾರೆ. ಇದು ಮನುಷ್ಯರ ಹುಟ್ಟುಗುಣ, ಅದನ್ನು ಮರೆಯಬೇಡ. ಕೋಪ ಮಾಡಿಕೊಳ್ಳುವವರನ್ನು ಯಾವತ್ತೂ ಅವಮಾನಿಸಿ ದೂರ ತಳ್ಳಬೇಡಿ. ಕೋಪದ ಹಿಂದೆ ಕಲ್ಪನೆಗೂ ಸಿಗದ ಪ್ರೀತಿ ಇದೆ ಎಂಬುದನ್ನು ಮರೆಯಬೇಡಿ. ಸಮಯ ಒಳ್ಳೆಯದೇ ಇರಲಿ ಅಥವಾ ಕೆಟ್ಟದ್ದೇ ಇರಲಿ, ಒಂದು ಪಾಠವನ್ನಂತೂ ನಿಮ್ಮ ಜೀವನಕ್ಕೆ ಕಲಿಸೇ ಕಲಿಸುತ್ತದೆ. ಒಳ್ಳೆಯ ಸಮಯದಲ್ಲಿ ಎಲ್ಲರೂ ನಮ್ಮವರಾಗಿ ಇದ್ದರೆ, ಕೆಟ್ಟ ಸಮಯದಲ್ಲಿ ನಮ್ಮವರೇ ಬೇರೆಯವರಾಗಿ ಬದಲಾಗುತ್ತಾರೆ. ಯೋಚಿಸಿ ನೋಡಿ, ಸಮಯ ಮುಖವಾಡಗಳನ್ನು ಹೇಗೆ ಕಳಚುತ್ತದೆ ಎನ್ನುವುದನ್ನು. ಮತ್ತೊಬ್ಬರ ಕುರಿತು ಅಪವಾದನೆ ಮಾಡುವ ಬದಲು ಆಳವಾಗಿ ಯೋಚಿಸಿ. ಏಕೆಂದರೆ ಮಾಡಿದ ಅಪವಾದನೆ ಸುಳ್ಳಾದರೆ ಅದರ ಪ್ರತಿಫಲ ತುಂಬ ಘೋರವಾಗಿರುತ್ತದೆ. ತಪ್ಪು ಎನ್ನುವುದು ಜೀವನದ ಒಂದು ಪುಟ ಮಾತ್ರ. ಸಂಬಂಧಗಳು ಎನ್ನುವುದು ಪೂರ್ತಿ ಪುಸ್ತಕವಿದ್ದಂತೆ. ದಯಮಾಡಿ ಆ ಒಂದು ಪುಟಕ್ಕೋಸ್ಕರ ಪೂರ್ತಿ ಪುಸ್ತಕವನ್ನು ಕಳೆದುಕೊಳ್ಳಬೇಡಿ. ಜೀವನದಲ್ಲಿ ಎಷ್ಟೇ ಒಳ್ಳೆ ಕೆಲಸ ಮಾಡಿ ಜನ ನಿಮ್ಮನ್ನ ಹೊಗಳುವುದು ಮಾತ್ರ ಸ್ಮಶಾನದಲ್ಲೇ. ಮನುಷ್ಯ ಎಷ್ಟೇ ಪಂಡಿತನಾಗಿದ್ದರೂ ಹುಟ್ಟುವ ಮುನ್ನ ಯಾರು ಹೆರುವರು ಮತ್ತು ಸತ್ತ ನಂತರ ಯಾರು ಅವನನ್ನ ಹೊರುವರು ಎಂದು ತಿಳಿಯದ ಹಾಗೆ ಇರುತ್ತಾನೆ. ಏಕೆಂದರೆ ಅರಳಿದ ಹೂವಿಗೂ ತಿಳಿದಿರುವುದಿಲ್ಲ ಬೆಳಗ್ಗೆ ಅದು ಹೋಗುವುದು ಮಂದಿರಕ್ಕೋ ಅಥವಾ ಮಸಣಕ್ಕೋ ಎಂದು. ಆದ್ದರಿಂದಲೇ ಜೀವನದ ಪ್ರತಿ ಕ್ಷಣ ಅಮೂಲ್ಯವಾದದ್ದು. ಜೀವನವನ್ನು ಪ್ರತಿ ಕ್ಷಣವೂ ಆನಂದ ಪಡುವಂತೆ ನೋಡಿಕೊಳ್ಳಿ. ಪ್ರತಿ ಕ್ಷಣವನ್ನು ಜೀವನದಲ್ಲಿ ಸದುಪಯೋಗ ಮಾಡಿಕೊಳ್ಳಿ. ಕೆಲವರ ಮಾತಿಗೆ ನಾವು ಮರು ಮಾತನಾಡದೆ ಮೌನವಾಗಿರುತ್ತೀವಿ ಎನ್ನುವ ಕಾರಣವೆಂದರೆ ಭಯದಿಂದ ಅಲ್ಲ, ಅವರ ಮೇಲಿರುವ ಅಭಿಮಾನದಿಂದ. ಕೆಲವರ ಜೊತೆ ಮನಸ್ಸು ಬಿಚ್ಚಿ ಮಾತನಾಡುತ್ತೀವಿ ಎಂದರೆ ಕಾರಣ ನಮ್ಮ ಸಮಯ ಕಳೆಯುವುದಕ್ಕಲ್ಲ, ಕಷ್ಟ ಸುಖದಲ್ಲೂ ಸದಾ ನಮ್ಮ ಜೊತೆಯಲ್ಲಿರುತ್ತಾರೆ ಎನ್ನುವ ನಂಬಿಕೆಯಿಂದ. ಸಂಬಂಧಗಳು ಹೀಗೆಯೇ, ನೋವನ್ನು ಹಂಚಿಕೊಳ್ಳುವ ಥರ ಇರಬೇಕೇ ಹೊರತು ನೋವನ್ನು ಹೆಚ್ಚಿಸುವ ಹಾಗೆ ಇರಬಾರದು.
ಕೆಲವೊಂದನ್ನು ಕಳೆದುಕೊಳ್ಳುವುದು ನಾವು ಮಾಡುವ ತಪ್ಪುಗಳಿಂದ ಅಲ್ಲ, ನಮ್ಮವರು ನಮ್ಮ ಕಣ್ಣಿಗೆ ಕಾಣದಂತೆ ಮಾಡುವ ಮೋಸದಿಂದ. ಭಾವನಾತ್ಮಕವಾಗಿ ಕಪ್ಪು ಬಣ್ಣ ಕೆಟ್ಟದ್ದು ಅಂತ ಹೇಳುತ್ತಾರೆ. ಆದರೆ ನಾವು ಕೂಲಂಕುಷವಾಗಿ ವಿಚಾರ ಮಾಡಿ ನೋಡಿದರೆ ಅದು ಹೇಗೆ ಕೆಟ್ಟದ್ದಾಗಲು ಸಾಧ್ಯ? ಯೋಚಿಸಿ ನೋಡಿ. ಪ್ರತಿಯೊಂದು ವಿದ್ಯಾರ್ಥಿಗಳು ಜೀವನದಲ್ಲಿ ಪಾಠಗಳನ್ನು ಕಲಿಯುವುದು ಕಪ್ಪು ಹಲಗೆಯಿಂದಲೇ. ಪ್ರತಿಯೊಂದು ಬೆಳೆಯುವುದು ಕಪ್ಪು ಮಣ್ಣಿನಿಂದಲೇ. ನಾವು ಈ ಸುಂದರವಾದ ಪ್ರಪಂಚವನ್ನು ನೋಡುತ್ತಾ ಇರುವುದು ಈ ನಮ್ಮ ಕಪ್ಪು ಕಣ್ಣುಗಳಿಂದಲೇ. ಆಕಾಶದಲ್ಲಿ ತಾರೆಗಳು ಹೊಳೆಯುವುದು ಕತ್ತಲೆಯಲ್ಲೇ ಅಲ್ಲವೇ? ನಾವು ಪೂಜಿಸುವ ಲಿಂಗದ ಬಣ್ಣ, ಮೂರ್ತಿಗಳ ಬಣ್ಣ ಕಪ್ಪೇ ಅಲ್ಲವೇ? ಅಂದ ಮೇಲೆ ಕಪ್ಪು ಕೆಟ್ಟದ್ದು ಆಗಲು ಹೇಗೆ ಸಾಧ್ಯ? ಸಣ್ಣ ಸಣ್ಣ ತೂತುಗಳು ಕೂಡ ದೊಡ್ಡ ದೋಣಿಯನ್ನ ಮುಳುಗಿಸಬಹುದು. ಹಾಗೆಯೇ ಚಿಕ್ಕ ಚಿಕ್ಕ ಮಾತುಗಳು ಕೂಡ ದೊಡ್ಡ ದೊಡ್ಡ ಸಂಬಂಧಗಳನ್ನೇ ದೂರ ಮಾಡಿಬಿಡಬಹುದು. ಎಚ್ಚರಿಕೆ ಇರಬೇಕು ಮಾತನಾಡುವಾಗ. ಶ್ರಮ ಮತ್ತು ಅದೃಷ್ಟ ಒಂದೇ ಆಗಿರುತ್ತದೆ. ಶ್ರಮದಿಂದ ಕೆಲಸ ಮಾಡಿದರೆ ಅದೃಷ್ಟ ತಾನಾಗಿಯೇ ನಮ್ಮನ್ನು ಹಿಂಬಾಲಿಸುತ್ತದೆ. ತಿರಸ್ಕಾರ ಇಂದು ತಿಂದು ಬಿಸಾಡಿದ ಬೀಜದಿಂದಲೇ ಮುಂದೊಂದು ದಿನ ದೊಡ್ಡ ಹೆಮ್ಮರ ಬೆಳೆಯುವುದು. ಯಾರೋ ನಿಮ್ಮನ್ನ ತಿರಸ್ಕಾರ ಮಾಡಿದರು ಎಂದು ಕುಗ್ಗಬೇಡಿ. ತಿರಸ್ಕರಿಸಿದವರೇ ಪುರಸ್ಕರಿಸುವಂತೆ ಬೆಳೆದು ನಿಲ್ಲಿ. ಕೆಲಸವಿಲ್ಲದ ಮನಸ್ಸು ಕೆಲಸ ಮಾಡುವವರನ್ನ ಕಂಡು ಕರುಬುತ್ತದೆ ಮತ್ತು ಅದನ್ನು ಹಾಳು ಮಾಡಲು ಯತ್ನಿಸುತ್ತಲೇ ಇರುತ್ತದೆ. ಮನಸ್ಸಿಗೆ ಲಗಾಮು ಹಾಕಿದಾಗ ಮಾತ್ರ ನಮ್ಮ ವ್ಯಕ್ತಿತ್ವ ಶುದ್ಧವಾಗಿ ಇರುತ್ತದೆ. ಅಹಂಕಾರ ಮತ್ತು ಸಂಸ್ಕಾರಗಳೇ ಹೀಗೆ. ಅಹಂಕಾರದಿಂದ ತುಂಬಿದ ಮನುಷ್ಯನನ್ನು ಇತರರು ಅವಮಾನಿಸಬಹುದು, ಆದರೆ ತನ್ನನ್ನು ತಾನೇ ಅವಮಾನಿಸಿಕೊಳ್ಳುವುದಕ್ಕೆ ಅವನ ಅಹಂಕಾರವೂ ಕೂಡ ಕಾರಣವೇ ಆಗಿರುತ್ತದೆ ಎನ್ನುವುದನ್ನು ಮರೆತೇ ಬಿಡುತ್ತಾನೆ. ಏಕೆಂದರೆ ಅಹಂಕಾರದಿಂದ ತುಂಬಿದ ಮನುಷ್ಯನು ಇತರರನ್ನು ಅವಮಾನಿಸುವುದರಲ್ಲಿ ಸಂತೋಷ ಪಡುತ್ತಾನೆ ಮತ್ತು ಅವನ ವ್ಯಕ್ತಿತ್ವವನ್ನು ಹಾಳು ಮಾಡಿಕೊಳ್ಳುತ್ತಾನೆ. ಅದೇ ಸಂಸ್ಕಾರದಿಂದ ತುಂಬಿದ ವ್ಯಕ್ತಿಯು ತನ್ನನ್ನು ತಾನು ತಲೆಬಾಗಿ ಇತರರಿಗೆ ಗೌರವವನ್ನು ನೀಡುವುದರಲ್ಲಿ ಸಂತೋಷ ಪಡುತ್ತಾನೆ. ಒತ್ತಡಗಳು ಮನುಷ್ಯನನ್ನು ತಡರಾತ್ರಿಯವರೆಗೂ ಎಚ್ಚರ ಇರುವಂತೆ ಮಾಡಿದರೆ ಜವಾಬ್ದಾರಿಗಳು ಬೆಳಗ್ಗೆ ಬೇಗ ಏಳುವಂತೆ ಮಾಡುತ್ತದೆ. ನಿಮ್ಮ ಗುರಿಗಳು ಯಾವಾಗಲೂ ಗುಟ್ಟಾಗಿರಲಿ, ಗುರಿ ಗುಟ್ಟಾಗಿರಲಿ, ಪ್ರಯತ್ನ ಸತತವಾಗಿ ಇರಲಿ. ವಿದ್ಯೆ ಕಡಿಮೆಯಾದರೂ ನಿಮ್ಮ ನಡತೆ ಶುದ್ಧವಾಗಿ ಇರಬೇಕು. ವಿಶಾಲವಾದ ಮನಸ್ಸಿದ್ದವರಿಗೆ ವಿಶಿಷ್ಟವಾದ ಗುಣಗಳು ಇರುತ್ತವೆ. ತನ್ನವರಲ್ಲದವರನ್ನು ತನ್ನವರಂತೆ ಕಾಣುವ ಮಹಾ ಸದ್ಗುಣಗಳನ್ನು ತುಂಬಿಕೊಂಡಿರುತ್ತವೆ. ಪ್ರಾಮಾಣಿಕರಿಗೆ ಕೋಪ ಜಾಸ್ತಿ, ಕುತಂತ್ರಿಗಳಿಗೆ ಕೋಪವೇ ಬರುವುದಿಲ್ಲ. ಏಕೆಂದರೆ ಅವರು ತಮ್ಮ ಕೋಪವನ್ನು ಪ್ರತಿ ತಂತ್ರಗಳಿಂದ ಶಮನಗೊಳಿಸಿಕೊಂಡು ಬಿಡುತ್ತಾರೆ. ಹುಡುಕುವುದಾದರೆ ನಿಮ್ಮನ್ನು ಹಾರೈಕೆ ಮಾಡುವವರನ್ನು ಹುಡುಕಿ. ಏಕೆಂದರೆ ಈ ಪ್ರಪಂಚದಲ್ಲಿ ನಿಮ್ಮನ್ನು ಬಳಸಿಕೊಳ್ಳುವುದಕ್ಕೆ ಸಾವಿರಾರು ಜನರು ನಿಮ್ಮನ್ನು ಹುಡುಕಿಕೊಳ್ಳುತ್ತಾರೆ. ಎಚ್ಚರಿಕೆ. ಸ್ನೇಹಿತರೆ, ಈ ಸಂದೇಶಗಳು ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಇದೇ ರೀತಿಯ ಉತ್ತಮ ವಿಚಾರಗಳನ್ನು ತಿಳ್ಕೊಳ್ಳೋಕ್ಕೋಸ್ಕರ ನಮ್ಮ ರೀಲ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.